ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾರು ನಿಜವಾಗಿಯೂ ಶ್ರಮ ವಹಿಸಿ ದುಡ್ದಿರ್ತಾರೆ ಅಂಥವ್ರನ್ನ ಗೌರವಿಸುವಂಥ ವೇದಿಕೆ ದಸರಾ ಆಗಬೇಕೇ ವಿನ ಸುಮ್ಮನೆ ನಮ್ಮ ಶಿಷ್ಟಾಚಾರ ಹೇಳುತ್ತೆ ಅಂತ ಎಲ್ಲಾ ಕಡೆನೂ ರಾಜಕಾರಣಿಗಳು ಕರೆದು ಶಿಷ್ಟಾಚಾರದ ಹೆಸರಲ್ಲಿ ಇವರು ಲೂಟಿ ಕೂಡ ಇದನ್ನ ನೇರವಾಗಿ ಹೇಳ್ತೀನಿ, ಶಿಷ್ಟಾಚಾರದ ಹೆಸರಿನಲ್ಲಿ ಇದೆಲ್ಲವೂ ಲೂಟಿ. ಜೊತೆಗೆ ಆಗ್ಲೇ ಮಾತಾಡ್ತಾನೆ ಹೇಳಿದೆ, ಆ ಪೇಟ ಹಾಕಿದ್ದಾರೆ ಬಾನು ಮುಷ್ತಾಕ್ ಅವ್ರಿಗೆ, ಅದು ನಮ್ಮ ಸಂಸ್ಕೃತಿ ಅಲ್ಲ. ಯಾವುದು ಆ ಪೇಟ ಅಲ್ಲ, ಅದೇನೋ ಪುಕ್ಕ ರೆಕ್ಕೆ ಪುಕ್ಕ ಎಲ್ಲ ಹಾಕ್ಬಿಟ್ಟು ಮಾಡಿದಾರೆ. ಅದು ಯಾರು ಮಾಡಿದ್ರೋ ಗೊತ್ತಿಲ್ಲ. ಪ್ರತಿಯೊಂದರಲ್ಲೂ ಮೈಸೂರು ತನ ಎದ್ದು ಕಾಣಬೇಕು, ಪ್ರತಿಯೊಂದರಲ್ಲೂ ನಮ್ಮ ದಸರಾದ ಹಿನ್ನೆಲೆ ಎದ್ದು ಕಾಣಬೇಕು, ಪ್ರತಿಯೊಂದು ಕರ್ನಾಟಕದ ತನ ಎದ್ದು ಕಾಣಬೇಕು. ನಿಜವಾಗಿ ನಮ್ಮ ಕರ್ನಾಟಕದ ಯಾವ ರಾಜರು ಆ ಪುಕ್ಕ ಇರೋ ಪೇಟ ಹಾಕೊಂಡಿರೋದು ನಾನು ನೋಡೇ ಇಲ್ಲ. ಸೊ ಹೀಗಾಗಿ ಮೈಸೂರಿನ ಪೇಟ ಅಂತಾನೆ ಒಂದು ಬ್ರ್ಯಾಂಡ್ ಇದೆ, ವರ್ಲ್ಡ್ ಲೆವೆಲ್ ಬ್ರ್ಯಾಂಡ್ ಇದೆ. ಸರ್ ಎಂ ವಿಶ್ವೇಶ್ವರಯ್ಯ ಇರ್ಬೋದು, ಬೇರೆ ಬೇರೆ ದಿವಾನ್ ಇರ್ಬೋದು, ಯಾಕೆ ಸ್ವತಃ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಜಯಚಾಮ ರಾಜೇಂದ್ರ ಒಡೆಯರ್ ಇರ್ಬೋದು, ಇವರೆಲ್ಲರೂ ಕೂಡ ಹಾಕೊಂತಾ ಇದ್ದಿದ್ದು ಮೈಸೂರು ಪೇಟವನ್ನ. ಪೇಟ ಅಂತ ತಕ್ಷಣ ನಮಗೆ ಅದನ್ನ ಹಾಕ್ಬೇಕು. ಅದನ್ನ ಬಿಟ್ಟು ಅದು ಯಾವ್ದೋ ಪಂಜಾಬ್ದು ಅದು ನಾನು ಅಗೌರವಿಸ್ತಾ ಇಲ್ಲ, ಅದು ಅವ್ರಿಗೆ ಸರಿ, ನಮಗಲ್ಲ. ಅದು ನಮ್ಮದು ಏನಿದೆ ಸಂಸ್ಕೃತಿ ಅದನ್ನ ಹೇಳಬೇಕು. ಯಾಕೆಂದ್ರೆ ನಾನು ನನ್ನ ತಂದೆಯನ್ನ ತಂದೆ ಅನ್ಬೇಕು. ಪಕ್ಕದ ಮನೆಯವನು ಯಾವನೋ ನೋಡಕ್ ಚೆನ್ನಾಗಿದ್ದಾನೆ, ಅವ್ನು ಶ್ರೀಮಂತ ಇದ್ದಾನೆ ಅಂತ ಅವ್ನ ತಂದೆ ಅನ್ನಕ್ಕಾಗಲ್ಲ. ಆದರೆ ಇನ್ನೂ ಒಂದು ಮಾತು ಹೇಳ್ತೀನಿ, ಯಾರನ್ನ ಬೇಕಾದ್ರೂ ನನ್ನ ತಾಯಿ ಅನ್ಬೋದು. ತಾಯಿ ಸ್ಥಾನವನ್ನು ಯಾರು ಬೇಕಾದ್ರೂ ತುಂಬ್ತಾರೆ. ತಂದೆ ಸ್ಥಾನನ DNA ಪ್ರಕಾರ ಹೋದ್ರೆ ವೈಜ್ಞಾನಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಕಾನೂನಾತ್ಮಕವಾಗಿ ಒಬ್ಬನೇ, ಇಬ್ಬರು ತಂದೆ ಇರಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮೈಸೂರಿನ ಕಾರ್ಯಕ್ರಮ ಅಂತ ಹೇಳಿದ್ರೆ, ದಸರಾ ಕಾರ್ಯಕ್ರಮ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಂದರೆ ಅಲ್ಲಿ ಕನ್ನಡತನ ಇರಬೇಕು, ಕರ್ನಾಟಕತನ ಇರಬೇಕು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸಬೇಕು. ಬೇರೆ ಬೇರೆ ಯಾವ್ಯಾವುದೋ ಅಲ್ಲ. ಬೇರೆಯವ್ರನ್ನ ಕರೆದು ಬೇರೆ ಕಾರ್ಯಕ್ರಮಗಳಲ್ಲಿ ಈಗ ಬೇರೆ ಯಾವುದೋ ಒಂದು ರಾಜ್ಯವನ್ನು ಕರೆದು ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ. 1986ರಲ್ಲಿ ಅನಿಸುತ್ತೆ, 39 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ರಷ್ಯಾ ಮತ್ತು ಭಾರತದ ಸಂಬಂಧದ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು. ಅಲ್ಲಿ ರಷ್ಯಾದ ಏನಿದೆ ಅವ್ರು ಹೇಳ್ತಾರೆ, ನಮ್ದೇನಿದೆ ನಾವೇನು ಹೇಳ್ತೀವಿ, ಅಲ್ಲಿ ವಿನಿಮಯ ಮಾಡ್ಕೋಬೋದು. ಆದರೆ ಇದು ಸಂಪೂರ್ಣ ನಮ್ಮ ರಾಜ್ಯದ, ನಮ್ಮ ಮನೆಯ ಕಾರ್ಯಕ್ರಮ. ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ತೋರಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ದಸರಾದ ಶಿಷ್ಟಾಚಾರ ಏನಾದರೂ ಲೋಪದೋಷಗಳಿಂದ ಕೂಡಿದರೆ ಅದನ್ನು ಸರಿಪಡಿಸ್ಕೋಬೇಕು. ಮತ್ತು ಮುಂದಿನ ವರ್ಷಗಳಲ್ಲಾದರೂ ಕೂಡ ಇಬ್ಬರು ಬಿಟ್ಟರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅತಿಥಿಗಳು ಇನ್ನೂ ಬೇಕು ಅನ್ನೋದಾದರೆ ಮಾವುತರು ಅಥವಾ ಇನ್ನೂ ಒಂದು ಮಾಡ್ಬೋದು. ಈ ವರ್ಷದಲ್ಲಿ ಕಳೆದ ದಸರಾದಿಂದ ಈ ದಸರಾದವರೆಗೆ ನಮ್ಮ ರಾಜ್ಯಕ್ಕೆ ಹಲವಾರು ರೀತಿಯ ಸಾಹಸಗಳನ್ನು ಮಾಡಿರುವಂಥ ಸಾಕಷ್ಟು ಸಾಧಕರಿದ್ದಾರೆ. ಮಕ್ಕಳುಗಳು ಕ್ರೀಡೆಗಳಲ್ಲಿ ಪದಕ ತಂದಿರ್ತಾರೆ, ಬೇರೆ ಬೇರೆ ವಿಜ್ಞಾನಿಗಳು ಸಂಶೋಧನೆ ಮಾಡಿರ್ತಾರೆ. ಈಗ ನನಗೆ ಮೊನ್ನೆ ಗೊತ್ತಾಯಿತು, ತುಮಕೂರಿನ ಒಬ್ಬ ಪ್ರೊಫೆಸರ್ ಒಬ್ಬರಿಗೆ ಸತತವಾಗಿ 3ನೇ ಸಾರಿ ವರ್ಲ್ಡ್ ವಿಜ್ಞಾನಿ ಅನ್ನುವಂಥ ಪ್ರಶಸ್ತಿ ಬಂದಿದೆ ಅಂತೆ. ಇಂಥ ಸಾಧಕರು ಯಾರಿದ್ದಾರೆ, ಕ್ರೀಡೆ ಇರ್ಬೋದು, ಸಾಮಾಜಿಕ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ಬೋದು, ಆರ್ಥಿಕ ತಜ್ಞರು ಇರ್ಬೋದು, ಕಲಾವಿದರು ಇರ್ಬೋದು, ಇಂಥವರು ರಾಜ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರು ಪ್ರಶಸ್ತಿ ತಂದಿದ್ರೆ, ಹೀಗೆ ನಾವು ಬಾನು ಮುಷ್ತಾಕ್ ಮೇಡಮ್ ಅವ್ರನ್ನ ಬೂಕರ್ ಪ್ರಶಸ್ತಿ ಪುರಸ್ಕೃತರು ಅಂತ ಕರೆದು ಗೌರವಿಸಿದೀವಲ್ಲ, ಅದೇ ರೀತಿ ಆ ರೀತಿ ರಾಜ್ಯಕ್ಕೆ ಹೆಸರು ತಂದಂಥವರು ಹೆಚ್ಚಿಗೆ ರೈತರು ಇರ್ಬೋದು ಅಥವಾ ಹೋರಾಟಗಾರರು ಇರ್ಬೋದು. ಅಂದರೆ ಅವರ ಹೋರಾಟದಿಂದ, ಅವರ ಏನು ಕಾರ್ಯದಿಂದ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಿದೆ ಅಂದರೆ ಅಂಥವ್ರನ್ನ ಕರೆದು ದಸರಾ ಇಂಥ ಸಂದರ್ಭಗಳಲ್ಲಿ ಅವ್ರನ್ನ ಸನ್ಮಾನಿಸೋದು, ಅಭಿನಂದಿಸೋದು ಮಾಡಿದ್ರೆ ಅದು ಹೆಚ್ಚು ಸೂಕ್ತ ಆಗುತ್ತೆ ವಿನ ಪದೇ ಪದೇ ರಾಜಕಾರಣಿಗಳು, ಅಧಿಕಾರಿಗಳು, ನಮಗೂ ನಾನು ಏನು ಕಳೆದ 70-75 ವರ್ಷಗಳಿಂದ ನೋಡಿ ಬೇಜಾರಾಗ್ಬಿಟ್ಟಿದೆ. ಆಮೇಲೆ ಇವ್ನ ಎಷ್ಟು ಸಾರಿ ನೋಡೋದು, ಆಮೇಲೆ ಇವ್ರ ಕೊಡುಗೆ ಏನು, ಇದು ಭಾಳ ಮುಖ್ಯ ಆಗುತ್ತೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ನಿಜವಾಗಿ ನನಗೆ ಭಾಳ ಸಂತೋಷ ಆಯಿತು, ಗ್ಯಾರಂಟಿ ಟಿವಿನಲ್ಲಿ ಈ ವಿಷಯವನ್ನು ಮುಕ್ತವಾಗಿ ವ್ಯಕ್ತಪಡಿಸೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆಯಲ್ಲ. ಯಾಕೆಂದರೆ ಕೆಲವರು ಹೇಳಕ್ಕೆ ಹೋಗಲ್ಲ, ಯಾವುದೋ ಆಬ್ಲಿಗೇಷನ್ ಇರ್ತಾರೆ ಅಥವಾ ಇನ್ಯಾವುದೋ ಇದು ಮಾಡ್ತಾರೆ. ಇಲ್ಲಿ ಯಾವುದೂ ಬೇಕಾಗಿಲ್ಲ, ನಮ್ಮ ತನ, ನಮ್ಮ ಅಸ್ಮಿತೆ, ನಮ್ದೇನಿದೆ ಅದನ್ನು ಹೇಳಿ. ಇಲ್ಲ ಅಂದರೆ ನೀವೆಲ್ಲರೂ ಸೇರಿಕೊಂಡು ಈ ವರ್ಷದ ದಸರಾ ಖರ್ಚು ಏನಾಗುತ್ತೆ ನೀವೆಲ್ಲ ಕೊಡಿ. ನಿಮ್ಮ ಆಸ್ತಿ ಪಾಸ್ತಿ ಮಾಡ್ತಿರೋ ಅಥವಾ ನಿಮ್ಮ ಸೇವಿಂಗ್ಸ್ ಇದೆಯೋ ನೀವೆಲ್ಲ ಕೊಟ್ಬಿಟ್ಟು ಸರ್ಕಾರದ ಬೊಕ್ಕಸದಿಂದ ಒಂದು ಪೈಸೆನೂ ತೊಗೋಬೇಡಿ. ಬನ್ನಿ ವೇದಿಕೆ ಮೇಲೆ ಕೂತ್ಕೊಂಡು ನೀವು ಬೇಕಾದ್ರೆ ಚಿನ್ನದ ಕಿರೀಟ ಹಾಕಿಸ್ಕೊಳ್ಳಿ. ಆದರೆ ಸರ್ಕಾರದ ದುಡ್ಡನ್ನು ಈ ರೀತಿ ವ್ಯಯ ಮಾಡಬಾರ್ದು ಅಂತ ಹೇಳ್ತಾ ಒಂದು. ಜೊತೆಗೆ ಹಲವಾರು ಚರ್ಚೆಗಳು ನಡೀತು ಈಗಾಗಲೇ, ಯಾರು ಉದ್ಘಾಟನೆ ಮಾಡಬೇಕು ಏನು ಅಂತ, ಅದೊಂದು ಪರಂಪರೆ ಇದೆ. ಆಮೇಲೆ ದಸರಾನೂ ಕೂಡ ಮೂಲ ದಸರಾವಾಗಿ ನಡೀತಾ ಇಲ್ಲ, ಸಾಕಷ್ಟು ಬದಲಾವಣೆ ತನ್ನಂತಾನು ಒಳಪಡಿಸ್ಕೊಂಡಿದೆ. ಇದಕ್ಕೆ ಮೂಲಭೂತವಾಗಿ ಒಂದು ಏನು ಹೇಳ್ತೀವಿ, ಒಂದು ಪಠ್ಯ ಅನ್ನೋದನ್ನ ರೀತಿಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದ ಈ ಆಧುನಿಕ ಸ್ಪರ್ಶವನ್ನು ಇದಕ್ಕೆ ಕೊಟ್ಟರು. ಯಾರೋ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬಹುಶಃ 1812ರಿಂದ ಅನಿಸುತ್ತೆ ಕೆಲವು ರೇಖಾಚಿತ್ರಗಳು ಮಾಡಿ ದಸರಾ ಅಂದರೆ ಹೆಂಗೆ ಮಾಡ್ಬೇಕು ಏನು ಅಂತ. ಬಟ್ ದಸರಾದ ಹಿನ್ನೆಲೆ ನಾವು ಹೋದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಾರೆ, ಕೆಲವರು ರಾಮಾಯಣ ಕಾಲಘಟ್ಟಕ್ಕೆ ತೊಗೊಂಡೋಗ್ತಾರೆ, ಕೆಲವರು ಮಹಾಭಾರತದ ಕಾಲಘಟ್ಟಕ್ಕೆ ತೊಗೊಂಡೋಗ್ತಾರೆ. ಮತ್ತು ದಸರಾ ಬರೀ ಮೈಸೂರಿನಲ್ಲಿ ಮಾತ್ರ ನಡೆಯಲ್ಲ,
ದಸರಾ ನಮ್ಮ ದೇಶದ ಹಲವು ರಾಜ್ಯಗಳಲ್ಲಿ ನಡೆಯುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಜೊತೆಗೆ ನಾನು ಕೂಡ ನೋಡಿರೋದು ಅಧ್ಯಯನ ಮಾಡಿರೋದು ಹಿಮಾಚಲ ಪ್ರದೇಶದ ಮನಾಲಿಯಲ್ಲಿ ನಡೆಯುವಂಥ ದಸರಾ ಒಂದು ರೀತಿಯಲ್ಲಿ ನಮ್ಮ ದಸರಾಗ ಹತ್ರ ಇದೆ. ಜಮ್ಮುನಲ್ಲಿ ನಡೆಯುವಂಥ ದಸರಾ ನಮ್ಮ ದಸರಾಗ ಹತ್ರ ಇದೆ. ಆ ನಂತರದ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಡಿಕೇರಿನಲ್ಲಿರ್ಬೋದು, ಶ್ರೀರಂಗಪಟ್ಟಣದಲ್ಲಿರ್ಬೋದು ಅಥವಾ ಮಂಗಳೂರಿನಲ್ಲಿರ್ಬೋದು. ಯಾಕೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ರೀತಿಯ ದಸರಾ ನಮ್ಮ ಮುಂಡ್ರೆಡ್ಡಿ ಪಾಳ್ಯ ಅಂತ ನಾವು ಕರಿತೀವಿ. ಈಗ ಅದನ್ನು ಜೆ ಸಿ ನಗರ ಮಾಡಿಬಿಟ್ಟಿದ್ದಾರೆ. ನಮ್ಮಲ್ಲಿ ಅದೊಂದು ಕೆಟ್ಟ ಪರಂಪರೆ, ಹಳೆ ಹೆಸರನ್ನೆಲ್ಲ ಬದಲಾಯಿಸ್ಬಿಡ್ತಾರೆ. ಹಳೆ ಹೆಸರೆಲ್ಲ ಬದಲಾಯಿಸುವಂತ ಜನ ತಮ್ಮ ಹೊಸ ಹೆಸರು ಬಂದ್ರು ನಾವು ಹಳೆ ಹೆಸರನ್ನೇ ಹಿಡಿದು ಅವರಲ್ಲಿ ಒಂದು ಮನವಿ, ಹಳೆ ಹೆಸರನ್ನು ಬದಲಾಯಿಸ್ತಾರಲ್ಲ, ನಿಮ್ಮ ದೇಹದಲ್ಲಿ ಹಳೆ ಅಂಗಾಂಗಗಳಿದೆ, ಬದಲಾಯಿಸ್ಬಿಡಿ ನೋಡೋಣ. ನಮ್ಮ ಪೂರ್ವಿಕರನ್ನು ನಾವು ಯಾವತ್ತೂ ಬಿಟ್ಕೊಡಬಾರ್ದು. ನಮ್ಮ ಪೂರ್ವಿಕರಿಗೆ ಏನು, ಯಾಕೆಂದರೆ DNA ನಾನು ಎಷ್ಟೇ ತಲೆಮಾರಾದರೂ ನನ್ನ ಮುತ್ತಾತ ತಾತ ಯಾರೋ ಒಬ್ಬ ಇರ್ತಾನಲ್ಲ, ಅದೇ DNA ನನ್ನಲ್ಲಿದೆ. ಮುಂಡ್ರೆಡ್ಡಿ ಪಾಳ್ಯ ಅನ್ನೋದು ಬಹುಶಃ ಆ ಪ್ರದೇಶದಲ್ಲಿ ಯಾರೋ ಒಬ್ಬ ಸಾಮಾಜಿಕ ವ್ಯಕ್ತಿ ಇರ್ತಾರೆ, ದಾನಿ ಇರ್ತಾರೆ, ಅವ್ರ ಹೆಸರಿಟ್ಟಿರ್ತಾರೆ. ಅದನ್ನು ಕಿತ್ಬಿಟ್ಟು ಇನ್ನೇನೋ ಹೆಸರಿಟ್ಬಿಟ್ರೆ ಇರಲಿ. ಮುಂಡ್ರೆಡ್ಡಿ ಪಾಳ್ಯದಲ್ಲಿ ದಸರಾ ಅಂದರೆ ನಾವೆಲ್ಲ ಸಣ್ಣವರಿದ್ದಾಗ ಅದ್ಭುತವಾದಂಥ ದಸರಾ. ಮೈಸೂರಿಗೆ ಹೋಗೋಕ್ಕಾಗದೇ ಇರೋರೆಲ್ಲ ಅಲ್ಲಿ ನೋಡ್ತಾ ಇದ್ರು. ಸಾಕಷ್ಟು ಜನ ಶಿವಣ್ಣ ಅಂತೇಳಿ, ಜೀವರಾಜ್ ಆಳ್ವ ಅವರು ಅಂತೇಳಿ ಇವರೆಲ್ಲ ಸೇರಿ ಸಾಮೂಹಿಕವಾಗಿ ಅದನ್ನು ಮಾಡ್ತಾಯಿದ್ರು. ಸೊ ಆ ರೀತಿಯ ದಸರಾ ಇರ್ಬೋದು, ಅಥವಾ ಈಗ ಬೇರೆ ಬೇರೆ ಕಡೆ ಎಲ್ಲ ದಸರಾ ನಡೆಯುತ್ತೆ. ಸೊ ಹೀಗಾಗಿ ದಸರಾ ಒಂದು ಅಸ್ಮಿತೆ ಆಗಿದೆ. ಮತ್ತು ಇದರಲ್ಲಿ ಉತ್ತರ ಭಾರತದವರ ಪಾತ್ರ ಇಲ್ಲ ಅನ್ನುವಂಥ ಒಂದು ಆರೋಪನೂ ಇದೆ. ಉತ್ತರ ಭಾರತದವ್ರ ಪಾತ್ರವನ್ನು ಇದ್ರಲ್ಲಿ ಸೇರಿಸಬೇಕಾಗುತ್ತೆ. ಯಾಕೆಂದರೆ ನಮ್ಮ ರಾಜ್ಯ ಅಂತ ಹೇಳಿದ್ರೆ ಎಲ್ಲ ಜಿಲ್ಲೆಗಳು ಸೇರಿ ರಾಜ್ಯಗಳಾಗಿದೆ. ಆಮೇಲೆ ಎಲ್ಲ ಥರದ ವ್ಯವಸ್ಥೆನೂ ಅಲ್ಲಿ ನಾವು ಕೊಡಬೇಕಾಗುತ್ತೆ. ಹೀಗಾಗಿ ದಸರಾಗೆ ಒಂದು ಶಿಷ್ಟಾಚಾರ ಅಂತ ಕರಿತೀವಿ, ಪ್ರೋಟೋಕಾಲ್ ಅಂತ ಕರಿತೀವಿ. ದಸರಾ ಹೇಗೆ ನಡಿಬೇಕು ಮತ್ತು ಸಂಪ್ರದಾಯ ಏನು ಹೇಳಬೇಕು. ಕೆಲವು ಸಂಪ್ರದಾಯಗಳನ್ನ ಈ ಆಧುನಿಕ ಯುಗದಲ್ಲಿ ಒಪ್ಪಕ್ಕಾಗಲ್ಲ. ಕೆಲವು ಸಂಪ್ರದಾಯಗಳು ಇರ್ತವೆ, ಅದನ್ನು ನಾವು ಸಾರ್ವಜನಿಕವಾಗಿ ಅಳವಡಿಸ್ಕೊಳ್ಳೋಕ್ಕೂ ಆಗಲ್ಲ. ಈಗ ಉದಾಹರಣೆಗೆ ಸಂಪ್ರದಾಯ, ನನ್ನ ಮನೆಯಲ್ಲಿ ನಾನು ಪಕ್ಷ ಮಾಡ್ತೀನಿ. ನನ್ನ ಮನೆಯಲ್ಲಿ ನಾನು ಪಕ್ಷ ಮಾಡಿದ್ರೆ ನನ್ನ ಪೂರ್ವಿಕರು ಏನೇನು ಆಹಾರವನ್ನು ಸೇವನೆ ಮಾಡ್ತಿದ್ರೋ ಅದೆಲ್ಲವನ್ನ ಇಡ್ತೀನಿ. ನನ್ನ ಪೂರ್ವಿಕರು ಮಾಂಸಾಹಾರಿಗಳು, ನಾನು ಮಾಂಸವನ್ನು ಇಡ್ತೀನಿ. ಅದನ್ನು ಸಾರ್ವಜನಿಕವಾಗಿ ಮಾಡೋದಕ್ಕೆ ಅವಕಾಶಗಳಿರಲ್ಲ. ನನ್ನ ಮನೇಲಿ ನಾನು ಮಾಡ್ಕೋಬೋದು. ಈ ರೀತಿಯ ಕೆಲವು ಕ್ಲಿಷ್ಟವಾದಂಥದ್ದು ಅಥವಾ ಈ ರೀತಿಯ ಕೆಲವೊಂದು ಏನು ಹೇಳ್ತೀವಿ, ಕೆಲವರಿಗೆ ಒಪ್ಪಿತ ಕೆಲವ್ರಿಗೆ ಒಪ್ಪಿತ ಅಲ್ಲದೆ ಇರೋವಂಥದ್ದಿದೆ. ಸೊ ಇವೆಲ್ಲವನ್ನು ಪರಿಷ್ಕರಿಸ್ಬಿಟ್ಟು ಒಂದು ತಜ್ಞರ ಸಮಿತಿ ಮಾಡಿ ದಸರಾಗೆ ಒಂದು ಶಿಷ್ಟಾಚಾರ ಸಮಿತಿ ಅಂತ ಮಾಡಬೇಕು. ದಸರಾ ಹೇಗೆ ನಡಿಬೇಕು, ಅದರಲ್ಲಿ ಯಾರ್ಯಾರು ಇರಬೇಕು, ಮತ್ತು ವೇದಿಕೆ ಮೇಲೆ ಯಾರು ಬರಬೇಕು, ಮತ್ತು ಸಂದೇಶ ಏನು ಕೊಡಬೇಕು. ಮೈಸೂರು ದಸರಾ ಮಾಡಬೇಕಾದ್ರೆ ಹಳೆಯ ಮೈಸೂರಿನಲ್ಲಿ ಆರ್ಥಿಕ ವ್ಯವಸ್ಥೆ ಪುನರುಜ್ಜೀವನಗೊಳ್ಳುತ್ತೆ. ನೀವು ಒಂದು ವರ್ಷ ದಸರಾ ನಿಲ್ಲಿಸ್ಬಿಡಿ, ಎಷ್ಟು ಜನ ಬೀದಿ ಪಾಲಾಗ್ತಾರೆ ಗೊತ್ತಾ? ಅದನ್ನ ನಂಬಿಕೊಂಡು ಲಕ್ಷಾಂತರ ಜನ ಇರ್ತಾರೆ. ಜೊತೆಗೆ ಇನ್ನೂ ಒಂದು ಹಿಂದೆನೂ ಹೇಳಿದ್ದೆ, ಬರೀ ಮೈಸೂರಿಗಷ್ಟೇ ಆದಾಯ ಅಲ್ಲ, ಈ ದಸರಾ ನೆಪದಲ್ಲಿ ಎಲ್ಲ ವಿದೇಶದಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಉತ್ತರ ಕರ್ನಾಟಕದಿಂದ ಅಥವಾ ನಮ್ಮ ಈ ಬೆಂಗಳೂರು ಸುತ್ತಮುತ್ತಲು ಪ್ರದೇಶದವರೆಲ್ಲ ಮೈಸೂರು ಮತ್ತು ಸುತ್ತಮುತ್ತಲು ಪ್ರದೇಶಕ್ಕೆಲ್ಲ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಾಗ ಬದಲಾವಣೆ ಏನಾಗಿದೆ ಅಂದರೆ, ಒಂದೊಂದು ಹಳ್ಳಿಗೂ ಕೋಟಿ ಆದಾಯ ಬರ್ತಿದೆ. ತುಂಬ ಜನರಿಗೆ ಇದು ನಾವು ಹೇಳಬೇಕು. ಹೇಗೆ ಆದಾಯ ಬರುತ್ತೆ ಅಂದರೆ, ಪ್ರತಿಯೊಂದು ವೆಹಿಕಲ್ ಹೋಗ್ಬೇಕಾದ್ರೆ ಒಂದು ಎಂಟ್ರಿ ಫೀಸ್ ಅಂತ ಹಾಕ್ತಾರೆ. ಮತ್ತು ಇವ್ರು ಯಾವುದೋ ಒಂದು ಹಳ್ಳಿಗೆ ಹೋಗ್ತಾರೆ. ಈಗ ಉದಾಹರಣೆಗೆ ನಮ್ಮ ತಲಕಾಡು ಅಂತ ಇಟ್ಕೊಳ್ಳೋಣ, ತಲಕಾಡಿಗೆ ಹೋಗ್ತಾರೆ, ಅಲ್ಲಿ ಊಟ ಮಾಡ್ತಾರೆ, ಅಲ್ಲಿರೋ ಹೋಟ್ಲಿಗೆ ವ್ಯಾಪಾರ ಆಯಿತು, ಅಲ್ಲಿ ಟೋಲ್ ಕಟ್ತಾರೆ, ಆ ಟೋಲಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ, ಅಲ್ಲಿ ಗೈಡ್ಗೆ ಕೆಲಸ ಸಿಗುತ್ತೆ, ಅಲ್ಲಿನ ರೈತರ ಜೊತೆ ಸಂಪರ್ಕ ಏರ್ಪಡಿಸ್ತಾರೆ, ರೈತರ ವಸ್ತುಗಳನ್ನು ಇವ್ರು ಖರೀದಿ ಮಾಡ್ತಾರೆ. ಅಂದರೆ ಎಕಾನಮಿ ಅನ್ನೋದಿದೆಯಲ್ಲ, ಸಿಟಿಯಲ್ಲಿರುವಂಥ ಆರ್ಥಿಕ ಪರಿಸ್ಥಿತಿಯನ್ನು ಹಳ್ಳಿಗೆ ನಾವು ಟ್ರಾನ್ಸ್ಫರ್ ಮಾಡಿದಾಗುತ್ತೆ. ಮತ್ತು ಅಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ, ನಾನಾ ರೀತಿಯ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಅವ್ರಿಗೆ ಮಾಡೋದಕ್ಕೆ ಕೆಲಸ ಸಿಗುತ್ತೆ, ಕೆಲಸ ಮಾಡಿದ್ದಕ್ಕೆ ಪ್ರತಿಫಲವಾಗಿ ಆದಾಯ ಬರುತ್ತೆ. ಹೀಗಾಗಿ ದಸರಾ ಒಂದು ನೆಪ ಮಾತ್ರ. ದಸರಾದಿಂದ ಆರ್ಥಿಕ ಸಂಚಲನ ಉಂಟಾಗುತ್ತೆ, ದಸರಾದಿಂದ ಸಂಪರ್ಕಗಳು ಉಂಟಾಗುತ್ತೆ, ದಸರಾದಿಂದ ಸ್ನೇಹಗಳು ಉಂಟಾಗುತ್ತೆ, ಮತ್ತು ದಸರಾ ನೋಡೋಕ್ಕೆ ಬರ್ತಾರಲ್ಲ ಇವರಿಗೆ ಜ್ಞಾನ ವೃದ್ಧಿ ಆಗುತ್ತೆ.